ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ.
ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸೆಯನ್ನು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸೆಯನ್ನು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ. ರೀತಿ ಗೆಲುವಿನ ಲೆಕ್ಕಾಚಾರಗಳಿದೆ. ಉಪಚುನಾವಣೆಯಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ಸಮರ ಸೇನಾನಿಗಳನ್ನ ಅಂತಿಮಗೊಳಿಸಿದೆ. ಸಮರ್ಥ ಶಾಮನೂರು ಆಯ್ಕೆ ಹಿಂದಿನ ಲೆಕ್ಕಾಚಾರಗಳೇನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಅನುಮಾನ ಇತ್ತು. ಆದರೆ ಅಂತಿಮವಾಗಿ ಸಮರ್ಥ ಶಾಮನೂರು ಹೆಸರನ್ನ ಘೋಷಣೆ ಮಾಡಿದೆ. ಅಜ್ಜನ ನಿಧನದ ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ದೊಡ್ಡ ವೋಟರ್ ಬೇಸ್ ಅಲ್ಲಿ ಇದೆ ಆಲ್ರೆಡಿ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ಲಾನ್. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡಲಾಗಿದೆ. ಲಿಂಗಾಯತ ಅಹಿಂದ ಮತಗಳ ಕ್ರೋಢೀಕರಣ ಆಗಬಿಡುತ್ತೆ. ಇನ್ನು ಅಲ್ಪಸಂಖ್ಯಾತ ಮುನಿಸೆಯನ್ನು ಉಲ್ಬಣಿಸಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದನ್ನ ಶಮನಗೊಳಿಸುವ ಭರವಸೆಯನ್ನ ಮುಖಂಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಈಗ ಸಂಪುಟದ ಅಲ್ಪಸಂಖ್ಯಾತ ಸಚಿವರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಸಂಧಾನ ಮಾಡಿಕೊಳ್ತಾರಂತೆ. ಹಾಗಾಗಿ ಸಮರ್ಥ ಶಾಮನೂರು ಗೆಲುವಿನ ಲೆಕ್ಕಾಚಾರ ಸರಳ ಅಂತ ಹೇಳಲಾಗ್ತಾ ಇದೆ.